ಸಾಮಾನ್ಯವಾಗಿ ನಾವು ದೇವ್ರ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಭಗವಾನ್ ವಿಷ್ಣುವಿನ ಬಗ್ಗೆ ಯೋಚಿಸಿದಾಗ ನಮ್ಗೆ ಮೊದಲು ನೆನಪಾಗೋದೇನು? ಕಣ್ಣಿಗೆ ಕಾಣದ ಎಲ್ಲೆಡೆಯೂ ವ್ಯಾಪಿಸಿರುವ ಒಂದು ನಿರಾಕಾರ ಶಕ್ತಿ ಅಂತ ಅಲ್ವಾ? ಹೌದು, ಖಂಡಿತ. ಭೌತಿಕವಾದ ಆಕಾರವೇ ಇಲ್ಲದ ಒಂದು ಪರಮಸತ್ಯ ಅಂತಲೇ ನಾವು ಅನ್ಕೊಂಡಿರ್ತೀವಿ. ಎಕ್ಸಾಕ್ಟ್ಲಿ. ಆದ್ರೆ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನ ಇದೆಯಲ್ಲ, ಇದು ಆ ಯೋಚನಾ ಲಹರಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಹೈದರಾಬಾದ್ನ ಶ್ರೀ ಗಾಯತ್ರಿ ಜ್ಯೋತಿಷ್ ವಿದ್ಯಾಪೀಠದವರು ಒದಗಿಸಿರುವ ಒಂದು ಅದ್ಭುತವಾದ ಮೂಲವಸ್ತು ಇವತ್ತು ನಮ್ಮ ಮುಂದಿದೆ. ನಾರಸಿಂಹ ವಪುಹು, ಫಾರ್ಮ್ ಆಂಡ್ ಸ್ಪಿರಿಟ್ನ ದೈವಿಕ ಛೇದಕ ಅನ್ನೋ ಸಂಶೋಧನಾ ಲೇಖನ. ಅದೇ. ಇದು ಬರೀ ಒಂದು ಲೇಖನ ಅಲ್ಲ, ಇದೊಂದು ಬಹಳ ಆಳವಾದ ಸಂಶೋಧನೆ ಮತ್ತು ಟಿಪ್ಪಣಿಗಳನ್ನು ಒಳಗೊಂಡಿರುವ ವಿಚಾರ. ಇವತ್ತು ನಾವು ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಚರ್ಚೆಯ ಮುಖ್ಯ ಉದ್ದೇಶನೂ ಬಹಳ ಸ್ಪಷ್ಟವಾಗಿದೆ. ಹೌದು. ಇದುವರೆಗೂ ಕೇವಲ ನಿರಾಕಾರವಾಗಿ ಅಂದ್ರೆ ಆಕಾರವೇ ಇಲ್ಲದ ಶಕ್ತಿಯಾಗಿ ನೋಡ್ತಿದ್ದ ವಿಷ್ಣುವನ್ನ ಸಾಕಾರ ರೂಪದಲ್ಲಿ ಅಂದ್ರೆ ಆ ಸಗುಣ ಬ್ರಹ್ಮನಾಗಿ ಪರಿಚಯಿಸುವ ವಿಷ್ಣು ಸಹಸ್ರನಾಮದ 21ನೇ ನಾಮ ಇದೆಯಲ್ಲ, ನಾರಸಿಂಹ ವಪುಹು. ಖಂಡಿತ. ಆ ನಾರಸಿಂಹ ವಪುಹ ಅನ್ನೋದರ ಅಸಲಿ ಅರ್ಥವನ್ನ ಭೇದಿಸೋದೇ ನಮ್ಮ ಗುರಿ. ಇದು ಕೇವಲ ಒಂದು ಹೆಸರಿನ ವಿಶ್ಲೇಷಣೆ ಅಲ್ಲ, ಇಡೀ ಬ್ರಹ್ಮಾಂಡದ ರಚನೆಯ ಗುಟ್ಟನ್ನೇ ಬಿಡಿಸುವ ಪ್ರಯತ್ನ. ನಿಜ. ಇದು ಕೇವಲ ತತ್ವಜ್ಞಾನದ ಚರ್ಚೆಗೆ ಮಾತ್ರ ಸೀಮಿತವಾದ ವಿಚಾರ ಖಂಡಿತ ಅಲ್ಲ. ನಿರಾಕಾರದಿಂದ ಸಾಕಾರದ ಕಡೆಗಿನ ಈ ಪಯಣ ಇದೆಯಲ್ಲ, ಇದು ಮನುಷ್ಯನ ಪ್ರಜ್ಞೆ ಹೇಗೆ ವಿಕಾಸಗೊಳ್ಳುತ್ತೆ ಎನ್ನುವುದರ ಪ್ರತೀಕ. ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಅಡಗಿರೋ ವಿಜ್ಞಾನ ಮತ್ತೆ ಆಧ್ಯಾತ್ಮದ ನಡುವಿನ ಕೊಂಡಿಯನ್ನ ಈ ಲೇಖನ ಬಹಳ ಸೂಕ್ಷ್ಮವಾಗಿ ಬಿಡಿಸಿಡುತ್ತೆ. ಹಾಗಾದ್ರೆ ಇದನ್ನೇ ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ. ಈ ನಾರಸಿಂಹ ವಪುಹ ಅನ್ನೋ ನಾಮದ ಒಳಹೋಗುವ ಮುನ್ನ ನಮ್ಮ ಮೂಲ ಲೇಖನ ಸೃಷ್ಟಿಯ ಆರಂಭದ ಬಗ್ಗೆ ಒಂದು ರೋಚಕವಾದ ವಿಚಾರವನ್ನ ಪ್ರಸ್ತಾಪಿಸುತ್ತೆ. ಋಗ್ವೇದದಲ್ಲಿ ಬರುವ ಹಿರಣ್ಯಗರ್ಭದ ಪರಿಕಲ್ಪನೆ ಅಲ್ವಾ? ಎಕ್ಸಾಕ್ಟ್ಲಿ. ಹಿರಣ್ಯ ಅಂದ್ರೆ ಚಿನ್ನ, ಗರ್ಭ ಅಂದ್ರೆ ಮೊಟ್ಟೆ ಅಥವಾ ಉಗಮಸ್ಥಾನ, ಅಂದ್ರೆ ಒಂದು ಚಿನ್ನದ ಮೊಟ್ಟೆ. ಲೇಖನದಲ್ಲಿ ವಿವರಿಸಿರೋ ಹಾಗೆ ಸೃಷ್ಟಿಗೂ ಮುನ್ನ ಎಲ್ಲಿ ನೋಡಿದ್ರೂ ಕೇವಲ ಪ್ರಜ್ಞೆಯ ಮೂಲ ಜಲ ಮಾತ್ರ ಇತ್ತಂತೆ. ಆ ಅಗಾಧವಾದ ಕೊನೆಯೇ ಇಲ್ಲದ ಮೂಲ ಜಲದಲ್ಲಿ ಈ ಚಿನ್ನದ ಮೊಟ್ಟೆ ತೇಲುತ್ತಾ ಇತ್ತು. ಆಮೇಲೆ ಆ ಮೊಟ್ಟೆ 2 ಭಾಗಗಳಾಗಿ ಒಡೆಯಿತು. ಹೌದು, ಈ ಬ್ರಹ್ಮಾಂಡದ ಉಗಮ ಮತ್ತು ಆ ಚಿನ್ನದ ಮೊಟ್ಟೆಯ ವಿಭಜನೆಯ ಹಿಂದಿನ ಅಸಲಿ ಅರ್ಥವನ್ನ ನೀವು ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ವಿಚಾರ ಏನಂದ್ರೆ ಆ ಮೊಟ್ಟೆಯ ವಿಭಜನೆಯ ಪ್ರಕ್ರಿಯೆ. ಆ ಹಿರಣ್ಯಗರ್ಭ ಒಡೆದಾಗ ಅದು ಸುಮ್ಮನೆ 2 ತುಂಡುಗಳಾಗಿ ಎಲ್ಲೋ ಚದರಿ ಹೋಗ್ಲಿಲ್ಲ. ಓಕೆ. ಬದಲಾಗಿ ಇಡೀ ಸೃಷ್ಟಿಯ 2 ಸಂಪೂರ್ಣವಾಗಿ ಭಿನ್ನವಾದ ಆದರೆ ಒಂದಕ್ಕೊಂದು ಪೂರಕವಾದ ಪ್ರಮುಖ ಆಯಾಮಗಳಾಗಿ ವಿಭಜನೆಯಾಯಿತು. ಅಂದ್ರೆ ಮೇಲಿನ ಅರ್ಧಗೋಳ ಮತ್ತೆ ಕೆಳಗಿನ ಅರ್ಧಗೋಳವಾಗಿ ರೂಪುಗೊಳ್ತು. ನಿಖರವಾಗಿ. ಈ ಮೇಲಿನ ಭಾಗವನ್ನ ಶಾಸ್ತ್ರಗಳಲ್ಲಿ ಪರಾರ್ಧ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಕೆಳಗಿನ ಭಾಗವನ್ನ ಅಪರಾರ್ಧ ಅಂತ ಕರೆಯಲಾಗುತ್ತೆ. ಓಹೋ. ಇವೆರಡರ ನಡುವೆ ಈ ಆಕಾಶ ಅಥವಾ ಬಾಹ್ಯಾಕಾಶ ಇದೆಯಲ್ಲ, ಅದು ಒಂದು ಗಡಿಯಂತೆ, ಒಂಥರ ಅದೃಶ್ಯ ಪರದೆಯಂತೆ ನಿಂತು ಇವುಗಳನ್ನ ಬೇರ್ಪಡಿಸುತ್ತೆ. ಅಂದ್ರೆ ಆ ಮೂಲ ಜಲದಲ್ಲಿ ತೇಲುತ್ತಿದ್ದ ಒಂದೇ ಚಿನ್ನದ ಮೊಟ್ಟೆಯಿಂದ ಬಂದ್ರೂನು ಇವೆರಡೂ ಸಂಪೂರ್ಣ ಬೇರೆ ಬೇರೆ ಜಗತ್ತುಗಳಾಗಿ ಮಾರ್ಪಟ್ಟವು ಅಂತ ಅರ್ಥೈಸ್ಬೋದಾ? ಹೌದು, ಖಂಡಿತ. ಹಾಗಾದ್ರೆ ಈ ಪರಾರ್ಧ ಮತ್ತೆ ಅಪರಾರ್ಧದ ನಡುವಿನ ಮೂಲಭೂತ ವ್ಯತ್ಯಾಸವಾದರೂ ಏನು? ಇಲ್ಲಿಗೆ ಮೇಲಿನ ಆಯಾಮ ಅಂದ್ರೆ ಈ ಪರಾರ್ಧದ ಬಗ್ಗೆ ನೋಡೋಣ. ಇದು ಭೌತಿಕ ಮಿತಿಗಳನ್ನ ಮೀರಿದ ಅತ್ಯುನ್ನತ ಪ್ರಜ್ಞೆಯ ಆಯಾಮ. ಇದು ಕೇವಲ 3 ಶುದ್ಧ ತತ್ವಗಳನ್ನ ಮಾತ್ರ ಒಳಗೊಂಡಿದೆ: ಸತ್, ಚಿತ್ ಮತ್ತು ಆನಂದ. ಸತ್, ಚಿತ್, ಆನಂದ. ಹೌದು. ಸತ್ ಅಂದ್ರೆ ಎಂದೆಂದಿಗೂ ಬದಲಾಗದ ಪರಮಸತ್ಯ. ಕಾಲ, ದೇಶ ಅಥವಾ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಬದಲಾಗುವಂತಹುದು ಸತ್ ಆಗಲು ಸಾಧ್ಯನೇ ಇಲ್ಲ. ನಿಜ. ಇನ್ನು ಚಿತ್ ಅಂದ್ರೆ ಚೈತನ್ಯ, ಅರಿವು ಅಥವಾ ಶುದ್ಧವಾದ ಪ್ರಜ್ಞೆ. ಮತ್ತು ಆನಂದ ಅಂದ್ರೆ ಯಾವುದೇ ಲೌಕಿಕ ಷರತ್ತುಗಳಿಲ್ಲದ, ಎಂದಿಗೂ ಕಮರದ ಪರಮಾನಂದ. ಅಂದ್ರೆ ಈ ಪರಾರ್ಧ ಅನ್ನೋದು ಕಣ್ಣಿಗೆ ಕಾಣುವ ಯಾವುದೇ ಭೌತಿಕ ವಸ್ತುಗಳಿಲ್ಲದ, ಮಿತಿಗಳೇ ಇಲ್ಲದ ಒಂದು ಆಯಾಮ. ಎಕ್ಸಾಕ್ಟ್ಲಿ. ಇನ್ನು ನಾವು ಕೆಳಗಿನ ಆಯಾಮವಾದ ಅಪರಾರ್ಧದ ಕಡೆಗೆ ಬಂದ್ರೆ ಇದು ಸಂಪೂರ್ಣವಾಗಿ ಭಿನ್ನ. ಇದು ನಮ್ಮ ಭೌತಿಕ ಪ್ರಪಂಚವನ್ನ, ನಾವು ಕಣ್ಣಿನಿಂದ ನೋಡುವ, ಅನುಭವಿಸುವ, ಅಳೆಯಬಹುದಾದ ಜಗತ್ತನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ನಮ್ಮ ಭೂಮಿ, ಆಕಾಶ ಇದೆಲ್ಲಾನಾ? ಹೌದು. ಇದು ಪೃಥ್ವಿ ಅಂದ್ರೆ ನಮ್ಮ ಭೂಮಿ, ಅಂತರಿಕ್ಷ ಅಂದ್ರೆ ನಮ್ಮ ಸುತ್ತಲಿರುವ ಗ್ರಹ, ನಕ್ಷತ್ರಗಳು ಇರುವ ಆಕಾಶ, ಮತ್ತು ದ್ಯುಲೋಕ. ದ್ಯುಲೋಕ ಅಂದ್ರೆ
ದೇವತೆಗಳ ವಾಸಸ್ಥಾನವಾದ ಸ್ವರ್ಗಲೋಕ ಅಲ್ವಾ? ಹೌದು, ದ್ಯುಲೋಕ ಇವುಗಳನ್ನ ಒಳಗೊಂಡಿದೆ. ನಾವು ಜೀವಿಸ್ತಿರುವ ಈ ಇಡೀ ಭೌತಿಕ ಜಗತ್ತು ಅಪರಾರ್ಧದ ಒಂದು ಸಣ್ಣ ಭಾಗ ಅಷ್ಟೇ. ವಾವ್! ಇದು ಕೇಳ್ತಾ ಇದ್ರೆ ನಿಜಕ್ಕೂ ಅಚ್ಚರಿಯಾಗತ್ತೆ. ಅಂದ್ರೆ ನೀವು ಹೇಳ್ತಾ ಇರೋ ಪ್ರಕಾರ ನಾವು ಪ್ರತಿದಿನ ನೋಡುವ ಈ ವಿಶಾಲವಾದ ಭೂಮಿ, ರಾತ್ರಿ ಹೊತ್ತು ಕಾಣುವ ಕೋಟ್ಯಾಂತರ ನಕ್ಷತ್ರಗಳ ಆಕಾಶ, ಅಷ್ಟೇ ಅಲ್ಲದೆ ಪುರಾಣಗಳಲ್ಲಿ ನಾವು ಕೇಳಿರೋ ಪುಣ್ಯ ಮಾಡಿದ್ರೆ ಸಿಗತ್ತೆ ಅಂತ ನಂಬಿರೋ ಆ ಸ್ವರ್ಗಲೋಕ ಕೂಡ ಆ ಕೆಳಗಿನ ಅರ್ಧಗೋಳದ ಅಂದ್ರೆ ಅಪರಾರ್ಧದ ಭಾಗ ಅಷ್ಟೇ. ಹೌದು. ನಮ್ಮ ಕಲ್ಪನೆಗೆ ನಿಲುಕದಷ್ಟು ದೊಡ್ಡದಾಗಿರೋ ಈ ಭೌತಿಕ ಜಗತ್ತೇ ಕೇವಲ ಕೆಳಗಿನ ಆಯಾಮ ಅಂದಾದ್ರೆ, ಆ ಮೇಲಿನ ಆಯಾಮವಾದ ಪರಾರ್ಧದ ವಿಸ್ತಾರ ಎಷ್ಟಿರ್ಬೋದು ಊಹಿಸ್ಕೊಳ್ಳೋಕೂ ಅಸಾಧ್ಯ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಏಳುತ್ತೆ. ನಾವೆಲ್ಲರೂ ಇರೋದು ಈ ಅಪರಾರ್ಧದಲ್ಲಿ, ಅಂದ್ರೆ ಕೆಳಗಿನ ಆಯಾಮದಲ್ಲಿ. ನಮ್ಮೆಲ್ಲರ ಅಂತಿಮ ಗುರಿ ಆ ಮೇಲಿನ ಆಯಾಮವಾದ ಪರಾರ್ಧವನ್ನ, ಆ ಸಚ್ಚಿತ್ ಆನಂದವನ್ನ ತಲುಪುವುದೇ ಆಗಿದ್ರೆ, ಈ ಎರಡು ಲೋಕಗಳ ನಡುವೆ ಸಂಪರ್ಕ ಕಲ್ಪಿಸೋದು ಯಾವುದು? ಆ ಮುಚ್ಚಿದ ಆಕಾಶದ ಗಡಿಯನ್ನ, ಆ ಪರದೆಯನ್ನ ಭೇದಿಸಿ ಮೇಲಕ್ಕೆ ಹೋಗೋದು ಹೇಗೆ? ನೋಡಿ, ಈ ಸಂಶೋಧನಾ ವರದಿಯ ಅತ್ಯಂತ ಪ್ರಮುಖವಾದ ಮತ್ತೆ ನಮ್ಮ ಜೀವನಕ್ಕೆ ಹತ್ತಿರವಾದ ಅಂಶನೇ ಇದು. ಓಕೆ. ನಾವು ಭೌತಿಕ ಜಗತ್ತಿನಲ್ಲಿ ಅಂದ್ರೆ ಅಪರಾರ್ಧದಲ್ಲಿ ಬಂದಿಯಾಗಿದ್ದೀವಿ ಅನ್ನೋದು ನಿಜ. ಆದರೆ ನಮಗೆ ಆ ಉನ್ನತ ಪ್ರಜ್ಞೆಯನ್ನ, ಪರಾರ್ಧವನ್ನ ತಲುಪುವ ಸಾಮರ್ಥ್ಯವನ್ನ ಪ್ರಕೃತಿಯೇ ನೀಡಿದೆ. ಹೇಗೆ? ಆ ಲೇಖನದಲ್ಲಿ ತಪಸ್ಸು ಅನ್ನೋ ಪದದ ಉಲ್ಲೇಖ ಇದೆ, ಅದೇನಾ? ಎಕ್ಸಾಕ್ಟ್ಲಿ. ಇಲ್ಲೇ ತಪಸ್ಸು ಅಥವಾ ತಪ ಅನ್ನೋ ಬೆಸೆಯುವ ಕೊಂಡಿ ನಮ್ಮ ನೆರವಿಗೆ ಬರೋದು. ಸಾಮಾನ್ಯವಾಗಿ ನಾವು ತಪಸ್ಸು ಅಂದಾಗ ಮನೆ ಮಠ ಬಿಟ್ಟು ಕಾಡಿಗೆ ಹೋಗಿ ಮರದ ಕೆಳಗೆ ವರ್ಷಗಟ್ಲೆ ಕಣ್ಣು ಮುಚ್ಕೊಂಡು ಕೂರೋ ದೃಶ್ಯ ಕಣ್ಮುಂದೆ ಬರುತ್ತೆ. ಹೌದು, ನಾವು ಸಿನಿಮಾಗಳಲ್ಲಿ, ಕಥೆಗಳಲ್ಲಿ ನೋಡಿದ್ದೇ ಆ ರೀತಿ. ಆದ್ರೆ ಲೇಖನದಲ್ಲಿ ವಿವರಿಸಿರೋ ಹಾಗೆ ತಪಸ್ಸು ಅಂದ್ರೆ ಅದಲ್ಲ. ಇದು ನಮ್ಮ ನಿರಂತರವಾದ ಜ್ಞಾನಾರ್ಜನೆ ಮತ್ತು ಕಠಿಣವಾದ ಆಂತರಿಕ ಶಿಸ್ತು. ಓಹೋ! ಜ್ಞಾನ ಮತ್ತು ತಪಸ್ಸು ಅನ್ನೋದು ಒಟ್ಟಿಗೆ ಸೇರಿದಾಗ ಅದು ಒಂದು ಅಗಾಧವಾದ ಶಕ್ತಿಯನ್ನು ಹುಟ್ಟುಹಾಕತ್ತೆ. ಈ ಶಕ್ತಿಯು ಒಂದು ರೀತಿಯ ಮುಚ್ಚಳವನ್ನ ತೆಗೆದಂತೆ ಕೆಲಸ ಮಾಡುತ್ತೆ. ಅಂದ್ರೆ ಕೆಳಗಿನ ಆಯಾಮದಿಂದ ಮೇಲಿನ ಆಯಾಮಕ್ಕೆ ದಾರಿ ಮಾಡಿಕೊಡುತ್ತೆ. ಹೌದು. ನಮ್ಮ ಕೆಳಗಿನ ಆಯಾಮದಿಂದ ಅಂದ್ರೆ ಈ ಭೌತಿಕ ಮಿತಿಗಳ ಅಪರಾರ್ಧದಿಂದ ಪರಮ ಸತ್ಯದ ನೆಲೆವೀಡಾದ ಮೇಲಿನ ಆಯಾಮಕ್ಕೆ ಹಾರಲು ದಾರಿ ಮಾಡಿಕೊಡುತ್ತೆ. ಜಗತ್ತಿನ ಯಾವುದೇ ಆಧ್ಯಾತ್ಮಿಕ ಮಾರ್ಗವನ್ನ ನೀವು ತೆಗೆದುಕೊಂಡ್ರೂ ಅದರ ಅಂತಿಮ ಗುರಿ ಇದೇ ಆಗಿದೆ. ಅಪರಾರ್ಧದ ಮಿತಿಗಳನ್ನ ಮೀರಿ ಪರಾರ್ಧದೆಡೆಗೆ ಪ್ರಯಾಣ ಬೆಳೆಸುವುದು. ನಿಖರವಾಗಿ. ತಪಸ್ಸು ಈ ಎರಡೂ ಆಯಾಮಗಳ ನಡುವಿನ ಇಂಟರ್ಲಿಂಕ್. ಇಲ್ಲಿ ಮತ್ತೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಸೃಷ್ಟಿಕರ್ತನಾದ ಬ್ರಹ್ಮ ಈ ಎರಡೂ ಆಯಾಮಗಳ ಅಂದ್ರೆ ಅಪರಾರ್ಧ ಮತ್ತು ಪರಾರ್ಧಗಳ ಎರಡರ ಒಡೆಯನಾಗಿದ್ದಾನೆ. ಹಾಗಾಗಿ ಸೃಷ್ಟಿಯ ನಿಯಮಗಳ ಮೂಲಕವೇ ನಾವು ಆ ಗಡಿಯನ್ನ ದಾಟಬೇಕು. ಹೌದು. ಅಂದ್ರೆ ತಪಸ್ಸು ಅಂದ್ರೆ ಒಂದು ರೀತಿಯಲ್ಲಿ ಮಸೂರವನ್ನ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಬಳಸಿ ಸೂರ್ಯನ ಕಿರಣಗಳನ್ನ ಒಂದೇ ಕಡೆ ಕೇಂದ್ರೀಕರಿಸಿ ಬೆಂಕಿ ಹೊತ್ತಿಸುವ ಪ್ರಕ್ರಿಯೆ ಇದ್ದಂತೆ ಅಲ್ವಾ? ಬಹಳ ಅದ್ಭುತವಾದ ಉದಾಹರಣೆ ಇದು. ನಮ್ಮೊಳಗಿನ ಶಕ್ತಿಯನ್ನ ಶಿಸ್ತಿನಿಂದ ಒಂದೇ ಕಡೆ ಕೇಂದ್ರೀಕರಿಸಿದಾಗ ಆ ಎರಡೂ ಆಯಾಮಗಳ ನಡುವಿನ ಗಡಿ ಸುಟ್ಟು ಹೋಗಿ ನಮಗೆ ದಾರಿ ಸಿಗತ್ತೆ. ನಿಜಕ್ಕೂ ಸುಂದರವಾದ ವಿಶ್ಲೇಷಣೆ ಇದು. ಖಂಡಿತ. ಆದ್ರೆ ನಾನು ಈ ಮೂಲ ಟಿಪ್ಪಣಿಗಳನ್ನ ಮತ್ತು ಸಂಶೋಧನೆಯನ್ನ ಓದ್ತಾ ಇದ್ದಾಗ ನನ್ನ ಗಮನವನ್ನ ಅತಿ ಹೆಚ್ಚು ಸೆಳೆದ ಮತ್ತೊಂದು ವಿಚಾರ ಇದೆ. ಯಾವುದು? ಇಲ್ಲೇ ನೋಡಿ, ವಿಚಾರ ನಿಜಕ್ಕೂ ರೋಚಕವಾಗೋದು. ಆ ಲೇಖನದಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮಗಳಲ್ಲಿ ಕಂಡುಬರುವ ಹೈಬ್ರಿಡ್ ಅಥವಾ ಮಿಶ್ರ ದೇವತೆಗಳ ಬಗ್ಗೆ ಬಹಳ ಆಳವಾದ ಉಲ್ಲೇಖ ಇತ್ತು. ಮಿಶ್ರ ರೂಪದ ದೇವತೆಗಳು? ಹೌದು. ಅಂದ್ರೆ ಗಣೇಶ, ಹನುಮಂತ ಮತ್ತು ಮುಖ್ಯವಾಗಿ ನಾವಿಂದು ಚರ್ಚಿಸುತ್ತಿರುವ ನರಸಿಂಹನಂತಹ ದೇವತೆಗಳು. ಇವರೆಲ್ಲರ ರೂಪಗಳನ್ನು ಗಮನಿಸಿದ್ರೆ ಅವು ಕೇವಲ ಮನುಷ್ಯರದ್ದಲ್ಲ ಅಥವಾ ಕೇವಲ ಪ್ರಾಣಿಗಳದ್ದೂ ಅಲ್ಲ. ಇವರದು ಮನುಷ್ಯ ಮತ್ತೆ ಪ್ರಾಣಿಯ ಮಿಶ್ರಿತ ರೂಪ. ಹೌದು. ಗಣೇಶನಿಗೆ ಮನುಷ್ಯನ ದೇಹ, ಆನೆಯ ತಲೆ. ಹನುಮಂತನಿಗೆ ವಾನರ ಮುಖ. ನರಸಿಂಹನಿಗೆ ಮನುಷ್ಯನ ದೇಹ, ಸಿಂಹದ ಮುಖ. ಈ ರೀತಿ ಮಿಶ್ರ ರೂಪಗಳನ್ನೇ ಏಕೆ ಪೂಜಿಸಲಾಗುತ್ತೆ? ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಇವು ಕೇವಲ ಸಾಮಾನ್ಯ ಜನರನ್ನ ಆಕರ್ಷಿಸಲು ಮಾಡಿದ ಪೌರಾಣಿಕ ಕಲ್ಪನೆಗಳ, ಅಥವಾ ಇದರ ಹಿಂದೆ ನಾವು ಈ ಮುಂಚೆ ಮಾತನಾಡಿದ ಆ ಅಪರಾರ್ಧದ ವಿಜ್ಞಾನ ಏನಾದ್ರೂ ಅಡಗಿದೆಯಾ? ಖಂಡಿತ ಅಡಗಿದೆ. ಈ ಪ್ರಶ್ನೆ ನಮ್ಮ ಚರ್ಚೆಯ ದಿಕ್ಕನ್ನೇ ಇನ್ನಷ್ಟು ಆಳಕ್ಕೆ ಕೊಂಡೊಯ್ಯುತ್ತೆ. ಈ ಹೈಬ್ರಿಡ್ ಅಥವಾ ಮಿಶ್ರ ರೂಪಗಳ ನಿಗೂಢ ಬೇರುಗಳು ನಾವು ಇದೀಗಷ್ಟೇ ಮಾತನಾಡಿದ ಹಿರಣ್ಯಗರ್ಭದ ವಿಭಜನೆಯ ಪರಿಕಲ್ಪನೆಯಲ್ಲೇ ಅಡಗಿವೆ. ಅಂದ್ರೆ ಇದು ಕೇವಲ ಕಥೆಗಳಲ್ಲ? ಅಲ್ಲವೇ ಅಲ್ಲ. ಇವು ಆಳವಾದ ತತ್ವಶಾಸ್ತ್ರದ ಇಡೀ ಬ್ರಹ್ಮಾಂಡದ ರಚನೆಯ ಸಂಕೇತಗಳು. ಈ ದೇವತೆಗಳ ರೂಪಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ.
ಇವರ ದೇಹ ಮನುಷ್ಯನದ್ದಾಗಿದ್ರ ತಲೆ ದೈವಿಕ ಪ್ರಾಣಿಯದ್ದಾಗಿರುತ್ತೆ. ಇಲ್ಲಿರುವ ಮಾನವ ದೇಹವು ಈ ಬ್ರಹ್ಮಾಂಡದ ಅಪರಾರ್ಧವನ್ನ ಪ್ರತಿನಿಧಿಸುತ್ತೆ. ಅಂದ್ರೆ ಲೌಕಿಕ ನಿಯಮಗಳಿಗೆ, ಗುರುತ್ವಾಕರ್ಷಣೆಗೆ, ಹಸಿವು ನೀರಡಿಕೆಗಳಿಗೆ ಒಳಪಟ್ಟಿರುವ ಭೌತಿಕ ಪ್ರಪಂಚವಾದ ಕೆಳಗಿನ ಆಯಾಮವನ್ನ. ಓಕೆ, ಹಾಗಾದ್ರೆ ಆ ದೈವಿಕ ಪ್ರಾಣಿಯ ತಲೆ? ಅದೇ ರೀತಿ ಆ ದೈವಿಕ ಪ್ರಾಣಿಯ ತಲೆಯು ಉನ್ನತ ಜ್ಞಾನದ ಆಯಾಮವಾದ ಅತ್ಯುನ್ನತ ಪ್ರಜ್ಞೆಯಾದ ಪರಾರ್ಧವನ್ನ ಪ್ರತಿನಿಧಿಸುತ್ತೆ. ಓ ಮೈ ಗಾಡ್, ಇದನ್ನೇ ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ ಆ ದೇವತೆಗಳ ಒಂದೇ ದೇಹದಲ್ಲಿ ಇಡೀ ಬ್ರಹ್ಮಾಂಡದ ನಕ್ಷೆಯನ್ನೇ ಅಡಗಿಸಿಡಲಾಗಿದೆ ಅಂತಾಯಿತು. ಎಕ್ಸಾಕ್ಟ್ಲಿ. ಭೌತಿಕ ಜಗತ್ತು ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡೂ ಒಂದೇ ರೂಪದಲ್ಲಿ ಮೇಳೈಸಿವೆ. ಮನುಷ್ಯನ ದೇಹ ಕೆಳಗಿನ ಜಗತ್ತಿನ ಮಿತಿಗಳನ್ನ ತೋರಿಸಿದ್ರೆ, ಆ ಪ್ರಾಣಿಯ ತಲೆ ಮಾನವನ ಬುದ್ಧಿಮತ್ತೆಯ ಮಿತಿಗಳನ್ನ ಮೀರಿದ ಶುದ್ಧವಾದ ಪ್ರಕೃತಿಯ ದೈವಿಕ ಪ್ರಜ್ಞೆಯನ್ನ ತೋರಿಸುತ್ತೆ. ಎಂಥ ಆಳವಾದ ಕಲ್ಪನೆ ಇದು! ಹೌದು, ಮತ್ತು ಇವೆರಡರ ನಡುವಿನ ಸಂಪರ್ಕವನ್ನ ತಪಸ್ಸು ಒದಗಿಸುತ್ತೆ ಅನ್ನೋದನ್ನ ನಾವು ಮರಿಬಾರ್ದು. ಆ ತಪಸ್ಸಿನ ಶಕ್ತಿಯೇ ಭೌತಿಕ ದೇಹ ಮತ್ತು ದೈವಿಕ ಪ್ರಜ್ಞೆಯನ್ನ ಒಂದಾಗುವಂತೆ ಮಾಡುತ್ತೆ. ಅಂದ್ರೆ ಪ್ರಾಣಿಗಳಿಗೆ ಮನುಷ್ಯನ ತರಹ ಆ ತಾರ್ಕಿಕ ಅಡ್ಡಿ ಇರೋದಿಲ್ವಾ? ಅದೇ ನೋಡಿ, ಮನುಷ್ಯನ ತಾರ್ಕಿಕ ಬುದ್ಧಿ ಅನೇಕ ಬಾರಿ ಉನ್ನತ ಪ್ರಜ್ಞೆಯನ್ನ ತಲುಪಲು ಅಡ್ಡಿಯಾಗುತ್ತೆ. ಆದರೆ ಪ್ರಾಣಿಗಳಿಗೆ ಆ ತಾರ್ಕಿಕ ಅಡ್ಡಿ ಇರೋದಿಲ್ಲ. ಅವು ಪ್ರಕೃತಿಯ ಶುದ್ಧ ಪ್ರಜ್ಞೆಗೆ ನೇರವಾಗಿ ಸಂಪರ್ಕದಲ್ಲಿರ್ತಾವೆ. ಇದೇ ಕಾರಣಕ್ಕೆ ಆ ದೈವಿಕ ಪ್ರಾಣಿಯ ತಲೆಯನ್ನ ಪರಾರ್ಥದ ಸಂಕೇತವಾಗಿ ಬಳಸಲಾಗಿದೆ. ಹೌದು, ಜ್ಞಾನದ ಮಾರ್ಗದಲ್ಲಿರುವ ಆಧ್ಯಾತ್ಮಿಕ ಸಾಧಕರು ಈ ಹೈಬ್ರಿಡ್ ದೇವತೆಗಳನ್ನ ಪೂಜಿಸಿದಾಗ ಅತಿ ವೇಗವಾಗಿ ಫಲಿತಾಂಶಗಳನ್ನ ಪಡೀತಾರೆ ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಆ ದೇವತೆಗಳು ಈಗಾಗಲೇ ಅಪರಾರ್ಧ ಮತ್ತು ಪರಾರ್ಧದ ನಡುವಿನ ಸೇತುವೆಯನ್ನ ನಿರ್ಮಿಸಿರ್ತಾರಲ್ವಾ? ಖಂಡಿತ. ಆ ಪರಮಸತ್ಯದ ಸಾಕಾರ ರೂಪಗಳಾಗಿ ಅವರು ನಿಂತಿದ್ದಾರೆ. ಅವರು ಆ ಮುಚ್ಚಳವನ್ನ ತೆಗೆದು ಮೇಲಿನ ಆಯಾಮಕ್ಕೆ ದಾರಿ ಮಾಡಿಕೊಡುವ ಶಕ್ತಿಯನ್ನು ಹೊಂದಿದ್ದಾರೆ. ಈ ವಿವರಣೆ ನಿಜಕ್ಕೂ ನಮ್ಮ ಯೋಜನಾ ದೃಷ್ಟಿಕೋನವನ್ನೇ ವಿಸ್ತರಿಸುತ್ತೆ. ಕೇವಲ ಕಥೆಗಳು ಅಂತ ನಾವು ಭಾವಿಸಿದ್ದ ಪುರಾಣಗಳ ಹಿಂದೆ ಇಷ್ಟೊಂದು ದೊಡ್ಡ ವಿಜ್ಞಾನ ಅಡಗಿದೆ ಅನ್ನೋದು ಆಶ್ಚರ್ಯಕರ. ನಿಜ. ಈಗ ನಾವು ಲೇಖನದ ಅತ್ಯಂತ ಪ್ರಮುಖ ಭಾಗಕ್ಕೆ ಬರೋಣ. ಅಂದ್ರೆ ನೇರವಾಗಿ ವಿಷ್ಣು ಸಹಸ್ರನಾಮದ 21ನೇ ನಾಮವಾದ ನಾರಸಿಂಹ ವಪುಃ ಕಡೆಗೆ. ಇಷ್ಟೊತ್ತು ನಾವು ಚರ್ಚಿಸಿದ ಈ ಹಿರಣ್ಯಗರ್ಭ, ಪರಾರ್ಧ, ಅಪರಾರ್ಧ, ತಪಸ್ಸು ಮತ್ತು ಹೈಬ್ರಿಡ್ ದೇವತೆಗಳ ಪರಿಕಲ್ಪನೆಯನ್ನ ವಿಷ್ಣು ಸಹಸ್ರನಾಮ ಹೇಗೆ ತನ್ನ 21ನೇ ನಾಮದಲ್ಲಿ ಅನ್ವಯಿಸುತ್ತೆ? ಲೇಖನದಲ್ಲಿ ಆದಿಶಂಕರಾಚಾರ್ಯರ ವ್ಯಾಖ್ಯಾನದ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಅಲ್ವಾ? ಆಚಾರ್ಯರು ತಮ್ಮ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಈ ನಾಮದ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಮತ್ತು ಅರ್ಥಗರ್ಭಿತವಾದ ವಿವರಣೆಯನ್ನು ನೀಡುತ್ತಾರೆ. ಅವರು ಇದನ್ನ ಹೇಗೆ ವಿವರಿಸಿದ್ದಾರೆ? ಅವರು ಸಂಸ್ಕೃತದಲ್ಲಿ ಇದನ್ನ ಹೀಗೆ ವಿವರಿಸ್ತಾರೆ: ನರಸ್ಯ ಸಿಂಹಸ್ಯ ಚ ಅವ್ಯವ ಯಸ್ಮಿನ್ ಲಕ್ಷ್ಯಂತೆ ತದ್ವೌರ್ಯಸ್ಯ ನಾರಸಿಂಹ ವಪುಃ. ಅಂದ್ರೆ ಇದರ ಅರ್ಥ ಬಹಳ ನೇರವಾಗಿದೆ ಮತ್ತು ನಾವು ಇಷ್ಟೊತ್ತು ಚರ್ಚಿಸಿದ ವಿಷಯಕ್ಕೆ ಕನ್ನಡಿ ಹಿಡಿಯುವಂತಿದೆ. ಯಾರಲ್ಲಿ ಮಾನವನ ದೇಹ ಅಂದ್ರೆ ನರನ ಆಕಾರ ಮತ್ತು ದೈವಿಕ ಸಿಂಹದ ತಲೆಯು ಒಟ್ಟಿಗೆ ಸೇರಿರುವ ಸ್ವರೂಪವನ್ನ ನಾವು ಕಾಣ್ತೇವೋ ಆ ಸ್ವರೂಪವೇ ನಾರಸಿಂಹ ವಪುಃ. ಓಕೆ, ಅಂದ್ರೆ ನಾವು ಮೊದಲೇ ಚರ್ಚಿಸಿದ ನಿಯಮದಂತೆ ಇಲ್ಲಿ ಮಾನವನ ದೇಹ ಅಪರಾರ್ಧವನ್ನ ಪ್ರತಿನಿಧಿಸುತ್ತೆ. ಹೌದು, ಮತ್ತು ದೈವಿಕ ಸಿಂಹದ ತಲೆಯು ಪರಾರ್ಧವನ್ನ ಪ್ರತಿನಿಧಿಸುತ್ತೆ. ಆದರೆ ಇಲ್ಲಿ ಸಿಂಹವನ್ನೇ ಏಕೆ ಆರಿಸಿಕೊಳ್ಳಲಾಯಿತು ಅನ್ನೋದು ಗಮನಿಸಬೇಕಾದ ಅಂಶ. ಹೌದು, ಬೇರೆ ಪ್ರಾಣಿ ಯಾಕಿಲ್ಲ? ಕಾಡಿನಲ್ಲಿ ಸಿಂಹಕ್ಕಿರುವ ಸ್ಥಾನವೇನು? ಅದು ಕಾಡಿನ ರಾಜ, ಅಲ್ಲಿನ ಸಾರ್ವಭೌಮ ಅಲ್ವಾ? ಅದೇ ರೀತಿ ಭಗವಾನ್ ವಿಷ್ಣುವು ಇಡೀ ಸೃಷ್ಟಿಯ ಸರ್ವೋಚ್ಚ ಆಡಳಿತಗಾರ, ಸಾರ್ವಭೌಮ. ವಾವ್! ಅಂದ್ರೆ ಆ ಸರ್ವೋಚ್ಚ ಪ್ರಜ್ಞೆಯು, ಆ ನಿರಾಕಾರ ಸತ್ಯವು ಒಂದು ಭೌತಿಕ ರೂಪವನ್ನ ತಾಳಿದಾಗ ಅದು ನರಸಿಂಹ ವಪುಹಾಗುತ್ತೆ. ಎಕ್ಸಾಕ್ಟ್ಲಿ. ಅದು ಪರಾರ್ಧ ಮತ್ತು ಅಪರಾರ್ಧಗಳ ಎರಡನ್ನೂ ಆಳುವ ಶಕ್ತಿಯ ಸಂಕೇತ. ಅಂದ್ರೆ ಸಿಂಹವು ಕೇವಲ ಉಗ್ರತೆಯ ಸಂಕೇತ ಅಲ್ಲ, ಅದು ಆಡಳಿತದ ಪರಮಾಧಿಕಾರದ ಸಂಕೇತ. ನಿಜ. ಇಲ್ಲಿ ಭಗವಾನ್ ವಿಷ್ಣುವಿನ ನರಸಿಂಹ ಅವತಾರದ ಆಳವಾದ ಸಾಂಕೇತಿಕ ಅರ್ಥವನ್ನ ನಾವು ಇನ್ನೊಂದು ಕೋನದಿಂದಲೂ ಗಮನಿಸಲೇಬೇಕು. ಸಾಮಾನ್ಯವಾಗಿ ನಾವು ಬಾಲ್ಯದಿಂದಲೂ ಕಥೆಗಳಲ್ಲಿ ಕೇಳಿರೋ ಹಾಗೆ ಹಿರಣ್ಯಕಶಿಪು ಅಂದ್ರೆ ಆತ ದೇವತೆಗಳನ್ನ, ವಿಶೇಷವಾಗಿ ವಿಷ್ಣುವನ್ನ ದ್ವೇಷಿಸುತ್ತಿದ್ದ ಒಬ್ಬ ಅತ್ಯಂತ ಕ್ರೂರವಾದ ರಾಕ್ಷಸ ಅನ್ನೋ ಮಟ್ಟಿಗೆ ಮಾತ್ರ ಅವನನ್ನ ನೋಡ್ತೀವಿ. ಹೌದು, ಕಂಬ ಸೀಳ್ಕೊಂಡು ಬಂದು ಕೊಲ್ಲುವ ಕತೆ. ಅದೇ, ಆತನನ್ನ ಕೊಲ್ಲಲು ವಿಷ್ಣು ಕಂಬ ಸೀಳ್ಕೊಂಡು ಬಂದ ಅಂತ ಕತೆ ಕೇಳಿದ್ದೀವಿ. ಆದ್ರೆ ನಾವು ಅಧ್ಯಯನ ಮಾಡ್ತಿರೋ ಈ ಸಂಶೋಧನಾ ಮೂಲವಸ್ತುವು ಹಿರಣ್ಯಕಶಿಪುವನ್ನ ಕೇವಲ ಒಬ್ಬ ವ್ಯಕ್ತಿಯಂತೆ ಅಥವಾ ರಾಕ್ಷಸನಂತೆ ನೋಡದೆ ಆತನನ್ನ ಅಜ್ಞಾನದ ಕತ್ತಲೆ ಅಂತ ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತೆ. ಇದು ಬಹಳ ಆಳವಾದ ವಿಶ್ಲೇಷಣೆ. ಬದಲಾಯಿಸುತ್ತೆ ಅಲ್ವಾ? ಖಂಡಿತ. ಹಾಗೆಯೇ ಆತನ ಮಗ ಪ್ರಹ್ಲಾದನನ್ನ ಕೇವಲ ಒಬ್ಬ ಮುಗ್ಧ ಭಕ್ತನಂತೆ ನೋಡದೆ ಅವನನ್ನ
ತಪಸ್ಸಿನ ರಕ್ಷಕ ಅಥವಾ ಜ್ಞಾನದ ಶಿಸ್ತಿನ ಪ್ರತೀಕ ಅಂತ ಈ ಲೇಖನದಲ್ಲಿ ಕರೆಯಲಾಗಿದೆ. ಹೌದು, ಆ ವಿಶ್ಲೇಷಣೆ ಬಹಳ ನಿಖರವಾಗಿದೆ ಮತ್ತು ನಮಗೆಲ್ಲರಿಗೂ ಪಾಠವಾಗಬೇಕಾದದ್ದು ಇಲ್ಲೇ. ನಾವು ಹಿರಣ್ಯಕಶಿಪುವಿನ ಕಥೆಯನ್ನ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಅರಿಯಬೇಕು. ಹಿರಣ್ಯಕಶಿಪು ಅಂದ್ರೆ ಕೇವಲ ಒಬ್ಬ ಪೌರಾಣಿಕ ವ್ಯಕ್ತಿಯಲ್ಲ, ಅದು ನಮ್ಮೆಲ್ಲರೊಳಗೂ ಈ ಸಮಾಜದಲ್ಲೂ ಇರುವ ಅಜ್ಞಾನ, ಅಹಂಕಾರ ಮತ್ತು ಲೌಕಿಕ ವ್ಯಾಮೋಹ. ನಿಜ. ಎಲ್ಲಿ ತಪಸ್ಸು ಇರುತ್ತದೆಯೋ, ಅಂದ್ರೆ ಎಲ್ಲಿ ಶಿಸ್ತು, ಸತ್ಯದ ಹುಡುಕಾಟ ಮತ್ತು ಜ್ಞಾನದ ಆರಾಧನೆ ಇರುತ್ತದೆಯೋ, ಅಲ್ಲಿ ಈ ಅಜ್ಞಾನವು ಪದೇ ಪದೇ ದಾಳಿ ಮಾಡುವುದು ಪ್ರಕೃತಿಯ ಸಹಜ ನಿಯಮ. ಹೌದು. ಆ ಅಜ್ಞಾನದ ಅಂಧಕಾರ ಮಿತಿಯನ್ನ ಮೀರಿದಾಗ ಆ ಕತ್ತಲೆಯನ್ನ ಸೀಳಿ ಜ್ಞಾನವನ್ನ ಅಂದ್ರೆ ಪ್ರಹ್ಲಾದನನ್ನ ರಕ್ಷಿಸಲು ಆ ಪರಮ ಪ್ರಜ್ಞೆಯು ಒಂದು ಭೌತಿಕ ಸಾಕಾರ ರೂಪವನ್ನ ತಾಳಲೇಬೇಕಾಡುತ್ತೆ. ಎಕ್ಸಾಕ್ಟ್ಲಿ. ಕಂಬ ಸೀಳುಕೊಂಡು ಬರುವುದು ಅಂದ್ರೆ ಭೌತಿಕ ಮಿತಿಗಳನ್ನು ಒಡೆದುಕೊಂಡು ಉನ್ನತ ಪ್ರಜ್ಞೆ ಹೊರಬರುವುದು ಎಂದರ್ಥ. ಅದೇ ನರಸಿಂಹ ಅವತಾರ. ನಿರಾಕಾರವಾದ ಸತ್ಯವು ಭೌತಿಕ ಜಗತ್ತಿನ ಅಜ್ಞಾನವನ್ನ ನಾಶ ಮಾಡಲು ಸಾಕಾರವನ್ನ ಪಡೆಯುವ ಪ್ರಕ್ರಿಯೆ ಇದು. ಹೌದು. ಇದೆಲ್ಲವನ್ನು ಕೇಳ್ತಾ ಇದ್ದಾಗ ನಮ್ಗೆ ಲೇಖನದಲ್ಲಿ ಉಲ್ಲೇಖಿಸಿರೋ ಭಗವದ್ಗೀತೆಯ ಆ ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ನೆನಪಾಗ್ತಾ ಇದೆ. ಪರಿತ್ರಾಣಾಯ ಸಾಧೂನಾಮಲ್ವಾ? ಹೌದು, ಅದೇ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ